ಮಕ್ಕಳ MCCಲಿ ಸೀಟ್ ಅಲಾಟ್ ಆಗೋದು ಒಂದು ಹ್ಯೂಜ್ ಮೈಲ್ ಸ್ಟೋನ್. ಬಟ್ ನಿಮ್ಮ ಪ್ರೋಸೆಸ್ ಇಲ್ಲಿಗೆ ಎಂಡ್ ಆಗಲ್ಲ. ಸೊ ತುಂಬಾ ಜನ ಅವರ ಒಂದು ಸೀಟ್ ನ ಪಡ್ಕೊಂಡಿದ್ರು, ಅವರ ಒಂದು ಸೀಟ್ ಬಂದಿದ್ರು ಕೂಡ ಅವರ ಒಂದು ಸೀಟ್ ನ ಕಳ್ಕೊತಾರೆ. ಯಾಕೆ? ಅವರು ಈ ಕೌನ್ಸಿಲಿಂಗ್ ಪ್ರೋಸೆಸ್ ಅಲ್ಲಿ ಕೆಲವೊಂದು ಮಿಸ್ಟೇಕ್ ಗಳನ್ನ ಮಾಡ್ತಾರೆ. ಯಾವ ಮಿಸ್ಟೇಕ್ ಗಳನ್ನ ಮಾಡಬಾರ್ದು ಅಂತ ಸೊ ನಾನು ಈ ಒಂದು ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಸೊ ಕೊನೆವರೆಗೂ ಮಿಸ್ ಮಾಡದೆ ನೋಡ್ಲಿ ಮಕ್ಕಳ. ಸೊ ಈಗ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ, ಆದ್ಮೇಲೆ ಸೊ ಈ ಒಂದು 5 ಮಿಸ್ಟೇಕ್ ಗಳನ್ನ ಅವರು ಮಾಡಬಾರ್ದು. ಯಾವ್ದಾದ್ರು ಆ 5 ಮಿಸ್ಟೇಕ್ಗಳು ಇಲ್ಲಿ ನೋಡ್ತಾ ಇರಬಹುದು. ಈ 5 ಮಿಸ್ಟೇಕ್ ಗಳನ್ನ ಸೊ ನೀವು ನಿಮ್ಮ ಕೌನ್ಸಿಲಿಂಗ್ ಪ್ರೋಸೆಸ್ ಅಲ್ಲಿ ಮಾಡಬೇಡಿ. ಯಾವ್ದಾದ್ರು ಫಸ್ಟ್ ನೀವು ನೋಡ್ತಾ ಹೋದ್ರೆ ಮಿಸ್ಸಿಂಗ್ ದ ಸ್ಟ್ರಿಕ್ಟ್ ರಿಪೋರ್ಟಿಂಗ್ ಡೆಡ್ಲೈನ್. ಸೊ ಈಗ ನಿಮ್ಗೆ ಸೀಟ್ ಅಲಾಟ್ ಆಗಿದೆ, ಈಗ ನೀವು ಫ್ರೀಸ್ ಆಪ್ಷನ್ ಸೆಲೆಕ್ಟ್ ಮಾಡಿದೀರಾ ಅಂದ್ರೆ ನಿಮ್ಗೆ ಕಾಲೇಜ್ ಇಷ್ಟ ಇದೆ, ಆ ಕಾಲೇಜಿಗೆ ನೀವು ಅಡ್ಮಿಷನ್ ಆಗ್ಬೇಕು. ನೀವು ಫರ್ದರ್ ಅಪ್ಗ್ರೇಡೇಷನ್ಗೆ ನಿಮ್ಗೆ ಏನಿರಲ್ಲ ಪರ್ಮಿಷನ್, ಅಂದ್ರೆ ಲೈಕ್ ನೀವು ಪ್ರೋಸೀಡ್ ಮಾಡಕ್ ಆಗಲ್ಲ ಫರ್ದರ್ ಅಪ್ಗ್ರೇಡೇಷನ್ಗೆ. ಅಂತವ್ರು ಡೈರೆಕ್ಟ್ ಆಗಿ ಕಾಲೇಜ್ಗೆ ಹೋಗಿ ರಿಪೋರ್ಟ್ ಆಗಿ ನಿಮ್ಮ ಡಾಕ್ಯುಮೆಂಟ್ಸ್, ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿ ನೀವು ಅಡ್ಮಿಷನ್ ಆಗ್ಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ ಸರ್, ಸೊ ಡೆಡ್ ಲೈನ್ ಅನ್ನೋದು ಇರುತ್ತೆ. ಸೊ ಆ ಡೆಡ್ ಲೈನ್ ಒಳಗೆ ನೀವು ಏನಾದ್ರು ಹೋಗಿ ನೀವು ರಿಪೋರ್ಟ್ ಮಾಡಿಲ್ಲ ಅಂದ್ರೆ ಸೊ ನಿಮ್ಮ ಸೀಟು ಕ್ಯಾನ್ಸಲ್ ಆಗುತ್ತೆ. ಸೊ ನೀವು ಫರ್ದರ್ ಅಪ್ಗ್ರೇಡ್ ಹಾಕೂ ಆಗಲ್ಲ, ಸೊ ನೀವು ಕೌನ್ಸಿಲಿಂಗ್ ನೋಡಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೂ ಆಗಲ್ಲ, ನಿಮಗೆ ಬಂದಿರೋ ಸೀಟ್ ಕೂಡ ನೀವು ಕಳ್ಕೊತೀರಾ. ಇಲ್ಲಿ ತುಂಬಾ ಕೇರ್ಫುಲ್ ಆಗಿರಿ. ಸೊ ಡೆಡ್ ಲೈನ್ ಏನಿರುತ್ತೋ ಅದ್ರ 1 ದಿನ 2 ದಿನ ಮುಂಚೆನೆ ಹೋಗಿ ಸೊ ನೀವು ಕಾಲೇಜ್ಗೆ ರಿಪೋರ್ಟ್ ಆಗೋದು ತುಂಬಾ ಒಳ್ಳೇದು. ಎರಡನೇ ಮಿಸ್ಟೇಕ್, ಅಪ್ಡೇಟಿಂಗ್ ದ ಡಾಕ್ಯುಮೆಂಟ್ಸ್ ಇನ್ MCC ಪೋರ್ಟಲ್. ಯೂಶಲಿ ಸೊ ಏನಾಗುತ್ತೆ, ಕೆಲವೊಬ್ರು ಕಾಲೇಜ್ ಸಿಕ್ಕಿರುತ್ತೆ, ಅವ್ರು ಅದನ್ನ ಏನ್ ಮಾಡಿರ್ತಾರೆ, ಫ್ಲೋಟ್ ಮಾಡಿ ಸೊ ಅದನ್ನ ನೆಕ್ಸ್ಟ್ ಅಪ್ಗ್ರೇಡ್ ಆಗೋದಕ್ಕೋಸ್ಕರ ಸೊ ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾರೆ. ಅಂತವ್ರು ನಿಮ್ಮ MCC ಪೋರ್ಟಲ್ ಅಲ್ಲಿ ನೀವು ಆಕ್ಚುಲ್ ಆಗಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡಬೇಕು. ಡಾಕ್ಯುಮೆಂಟ್ಸ್ ನ ನೀವು ಅಪ್ಲೋಡ್ ಮಾಡ್ಬೇಕಾದ್ರೆ ಕೇರ್ಫುಲ್ ಆಗಿರ್ಬೇಕು ಮಕ್ಕಳ. ಏನ್ ಮಾಡ್ತೀರಾ, ಸೊ ಬ್ಲರ್ ಆಗಿರೋ ಫೋಟೋಸು ಇಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ತೀರಾ, ಆಗ ಅಲ್ಲಿ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಅಪ್ಲೋಡ್ ಮಾಡ್ಬೇಕಾದ್ರೆ ಕೇರ್ಫುಲ್ ಆಗಿ ಅಪ್ಲೋಡ್ ಮಾಡಿ. ಓಕೆನಾ? ನೆಕ್ಸ್ಟ್ ಮಕ್ಕಳ, ಅರೈವಿಂಗ್ ವಿತೌಟ್ ಒರಿಜಿನಲ್ ಡಾಕ್ಯುಮೆಂಟ್ಸ್. ಯೂಶಲಿ ರಿಪೋರ್ಟ್ ಮಾಡಕ್ ಹೋಗೋ ಟೈಮಲ್ಲಿ ಏನ್ ಮಾಡ್ತಾರೆ, ಸೊ ಈಗ ಡಿಜಿಲಾಕರ್ ಎಲ್ಲ ಬಂದ್ಬಿಟ್ಟಿದೆ. ಸೊ ಇದರಲ್ಲಿ ನಮ್ಮ ಡಾಕ್ಯುಮೆಂಟ್ಸ್ ಏನ್ ಮಾಡಿರ್ತೀವಿ, ಸೊ ನಾವು ಒಂದು ಆ ಡಾಕ್ಯುಮೆಂಟ್ಸ್ ಅಪ್ಡೇಟ್ ಮಾಡಿರ್ತೀವಿ. ಸೊ ಯೂಶಲಿ ಹೋಗ್ಬೇಕಾದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಆ ಒಂದು ಡಿಜಿಲಾಕರ್ ಅಲ್ಲಿ ಇರೋ ಒಂದು ಡಾಕ್ಯುಮೆಂಟ್ಸ್ ಅಂತ ತೋರಿಸಿದ್ರೆ ಅಲ್ಲಿ ವರ್ಕೌಟ್ ಆಗಲ್ಲ. ನೀವು ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ ಜೊತೆ ರಿಪೋರ್ಟ್ ಆಗ್ಬೇಕು. ಎಲ್ಲಿಗೆ? ಕಾಲೇಜ್ಗೆ. ಸೊ ನಿಮ್ಮ ನೀಟ್ ಅಡ್ಮಿಟ್ ಕಾರ್ಡ್ ಒರಿಜಿನಲ್ ಆಗಿರ್ಬೇಕು, ಲೈಕ್ ಆ ಒಂದು ಕಾಪಿ ತಗೊಂಡು ಹೋಗ್ಬೇಕು, ಹಾರ್ಡ್ ಕಾಪಿ. ವೆನ್ ಇಟ್ ಕಮ್ಸ್ ಟು 10th and 12th ಮಾರ್ಕ್ಸ್ ಕಾರ್ಡ್ ಅದನ್ನು ಅಷ್ಟೇ ಒರಿಜಿನಲ್ ತಗೊಂಡು ಹೋಗ್ಬೇಕು. ಸೊ ಈ ಒಂದು ಎಲ್ಲಾ ಕ್ರೈಟೀರಿಯಾಸ್, ನಿಮ್ಮ ID ಪ್ರೂಫ್ ಆಗಿರ್ಬೋದು, ಇವೆಲ್ಲಾನು ಕೂಡ ಸೊ ನೀವು ಇನ್ ಹ್ಯಾಂಡ್ ಆ ಒಂದು ಹಾರ್ಡ್ ಕಾಪಿನ ತಗೊಂಡೋಗಿ ಸೊ ಅವ್ರಿಗೆ ಸಬ್ಮಿಟ್ ಮಾಡಬೇಕು ವಿತ್ ಒರಿಜಿನಲ್ ಡಾಕ್ಯುಮೆಂಟ್ಸ್. ಫರ್ದರ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಫಾರ್ ಫ್ರೀ ಎಕ್ಸಿಟ್ ಅಂಡ್ ಫಾರ್ ಫ್ಯೂಚರ್ ರೂಲ್ಸ್. ಸೊ ಯೂಶಲಿ ರೌಂಡ್ 1 ಅಲ್ಲಿ ಫ್ರೀ ಎಕ್ಸಿಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಿಮಗೆ ಗೊತ್ತು, ಈಗ ರೌಂಡ್ 2 ರೌಂಡ್ 3 ಬಂದ್ಮೇಲೆ ನಿಮಗೆ ಸೀಟ್ ಅಲಾಟ್ ಆಗಿದ್ದಾಗ ನೀವು ಫ್ರೀ ಎಕ್ಸಿಟ್ ಆಗಕ್ಕೆ ಆಗಲ್ಲ. ಸೊ ಅಂತ ಕೇಸಸ್ ಅಲ್ಲಿ ನೀವು ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಸೊ ನೀವು ಆ ಒಂದು ರೌಂಡ್ ಇಂದ ಆಚೆ ಬಂದ್ರೆ ಸೀಟ್ ಅಲಾಟ್ ಆದ್ಮೇಲೆ ಆಗ ನಿಮ್ಗೆ ನೀವು ಡೆಪಾಸಿಟ್ ಮಾಡಿರೋ ಅಂದ್ರೆ ಸೆಕ್ಯೂರಿಟಿ ಡೆಪಾಸಿಟ್ ಮಾಡಿರೋ ಅಮೌಂಟ್ ನ ಕಳ್ಕೊತೀರಾ. ಅಂದ್ರೆ ನಿಮ್ಮ ಸೆಕ್ಯೂರಿಟಿ ಡೆಪಾಸಿಟ್ ಫೋರ್ಫಿಟ್ ಆಗುತ್ತೆ. ಇಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ಸೊ ನೀವು ಕೌನ್ಸಿಲಿಂಗ್ ಪ್ರೋಸೆಸ್ ಅಲ್ಲಿ ಮುಂದುವರಿಬೇಕಾಗುತ್ತೆ. ಫರ್ದರ್, ಫೇಲಿಂಗ್ ಟು ಡೌನ್ಲೋಡ್ ದ ಇಂಡಿವಿಜುವಲ್ ಅಲಾಟ್ಮೆಂಟ್ ಲೆಟರ್. ಸೊ ಇಂಡಿವಿಜುವಲ್ ಸೀಟ್ ಅಲಾಟ್ಮೆಂಟ್ ಲೆಟರ್ ಕೂಡ ಬಿಟ್ಟಿರ್ತಾರೆ MCC ಇಂದ. ಇನ್ ಕೇಸ್ ನಿಮ್ಗೆ ಸೀಟ್ ಅಲಾಟ್ ಆಗಿದ್ರೆ ನೀವು ಕಾಲೇಜ್ಗೆ ರಿಪೋರ್ಟ್ ಆಗೋ ಟೈಮಲ್ಲಿ ಆ ಒಂದು ಲೆಟರ್ ನ ನೀವು ಇನ್ ಹ್ಯಾಂಡ್ ತಗೊಂಡು ಹೋಗ್ಬೇಕು. ಸೊ ಇಲ್ಲ ಅಂದ್ರೆ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಓಕೆನಾ? ಸೊ ಈ ಒಂದು ಎಲ್ಲಾ ಮಿಸ್ಟೇಕ್ಗಳು ಮಾಡ್ದಂಗೆ ಸೊ ಕೇರ್ಫುಲ್ ಆಗಿ ನೀವೊಂದು ನಿಮ್ಮ ಪ್ರೋಸೆಸ್ ನಲ್ಲಿ ಮುಂದುವರಿರಿ. ಯಾಕೆಂದ್ರೆ ಇಷ್ಟು ಕಷ್ಟಪಟ್ಟು ಸೀಟ್ ನ ತಗೊಂಡಿರ್ತೀರಾ. ಸೊ ಒಂದು ಚಿಕ್ಕ ಮಿಸ್ಟೇಕ್ ಇಂದ ಸೊ ಅದು ನಿಮ್ಮ ಸೀಟ್ ನ ಕಾಸ್ಟ್ ಮಾಡಬಾರ್ದು. ಓಕೆನಾ? ಸೊ ಈ ಒಂದೆಲ್ಲ ಒಂದು ತಲೆಯಲ್ಲಿ ಮೈಂಡ್ ಅಲ್ಲಿ ಇಟ್ಕೊಂಡು ನಿಮ್ಮ ಕೌನ್ಸಿಲಿಂಗ್ ಪ್ರೋಸೆಸ್ ಅಲ್ಲಿ ಮುಂದುವರಿರಿ. ಇದೇ ತರ ನಿಮ್ಗೆ ಏನಾದ್ರೂ ನೀಟ್ ರಿಲೇಟೆಡ್ ಆಗಿರ್ಬೋದು ಇಲ್ಲ ಕೌನ್ಸಿಲಿಂಗ್ ರಿಲೇಟೆಡ್ ಆಗಿರ್ಬೋದು ಅಪ್ಡೇಟ್ಸ್ ಅಂದ್ರೆ ಇಲ್ಲ ಏನೋ ಡೌಟ್ಸ್ ಇದ್ರೆ ಪ್ಲೀಸ್ ಮೆನ್ಷನ್ ಇನ್ ದಿ ಕಮೆಂಟ್ ಬಾಕ್ಸ್. ಆ ಒಂದು ವಿಡಿಯೋ ಜೊತೆ ಖಂಡಿತ ನಾನು ಮುಂದೆ ಬರ್ತೀನಿ. ಮಕ್ಕಳ, ಯಾರ್ಯಾರು ಸೊ ಈಗ ಸೊ ನೀಟ್ ಪ್ರಿಪರೇಷನ್ ಆಗ್ತಾ ಇದ್ದೀರಾ ಮುಂದಿನ ವರ್ಷಕ್ಕೆ, ಸೊ ಅವ್ರಿಗೆ ಅಂತಾನೆ ನಮ್ಮ PW ಕನ್ನಡ ಕಡೆಯಿಂದ ಯಕೀನ್ ಬ್ಯಾಚ್ ನ ಪ್ರೊವೈಡ್ ಮಾಡ್ತಾ ಇದೀವಿ. ನೋಡಿ, ಎಕ್ಸ್ಕ್ಲೂಸಿವ್ಲಿ ಆಫರ್ ಇದೆ 3999. ಈ ಆಫರ್ ಇವತ್ತು ಎಂಡ್ ಆಗುತ್ತೆ ಮಕ್ಕಳ. ಸೊ ಇವತ್ತು August 20th. ಸೊ ಇವತ್ತು ಈ ಒಂದು ಆಫರ್ ಎಂಡ್ ಆಗುತ್ತೆ. ಸೊ ಯಾರ್ಯಾರು ಎನ್ರೋಲ್ ಆಗಿಲ್ಲ ಪಕ್ಕ ಈ ಬ್ಯಾಚ್ ನ ಹೋಗಿ ಎನ್ರೋಲ್ ಮಾಡ್ಕೊಳ್ಳಿ. ಸೊ ಖಂಡಿತ ನೀವು ಕೂಡ ನೆಕ್ಸ್ಟ್ ಇಯರ್ ನಿಮ್ಮ ಡ್ರೀಮ್ ಕಾಲೇಜ್ ಸ್ಟೆಪ್ ಇನ್ ಆಗ್ತೀರಾ. ನೀವು ಕೂಡ ಒಂದು ನೀಟ್ ಪ್ರೋಸೆಸ್ ಅಂದ್ರೆ ಒಂದು ನೀಟ್ ಇದರಲ್ಲಿ ಒಳ್ಳೆ ರ್ಯಾಂಕ್ ನ ಸೆಕ್ಯೂರ್ ಮಾಡ್ತೀರಾ. ಓಕೆನಾ? ಥ್ಯಾಂಕ್ ಯು ಸೋ ಮಚ್.